ನಮಸ್ತೆ ವೀಕ್ಷಕರೇ, ನಾವು ನಮ್ಮವರು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ನಾಡೋಜ ಡಾಕ್ಟರ್ ಹೂಡೆ ಪಿ ಕೃಷ್ಣ ಅವರು. ಇವರು ಗಾಂಧಿ ಸ್ಮಾರಕ ನಿಧಿ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಕಾರ್ಯಕಾರಿಣಿ ಸಮಿತಿಯಲ್ಲಿ ಸದಸ್ಯರಾಗಿದ್ದಾರೆ ಹಾಗೂ ಶೇಷಾದ್ರಿಪುರಂ ಸಮೂಹ ಸಂಸ್ಥೆಗಳ ಗೌರವ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಇವತ್ತು ನಮ್ಮ ಜೊತೆ ಮಾತುಕತೆ ನಡೆಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಸರ್, ತಾವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲಿ ಸರ್? ನಾನು ಮೂಲತಃ ಬೆಂಗಳೂರಿನವನೇ. ಹೌದು, ನಾಟ್ಯ ಬೆಂಗಳೂರೇ. 1963ರಲ್ಲಿ ಬೆಂಗಳೂರಲ್ಲಿ ಜನನ. ತಂದೆಯವರು ಮೂಲತಃ ನಮ್ಮ ಕುಟುಂಬನೇ ಒಂದು ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಇದ್ದದ್ದು. ನಮ್ಮ ದೊಡ್ಡಪ್ಪ, ನಮ್ಮ ತಂದೆಯವರು, ನಮ್ಮ ತಾತ ಅವರೆಲ್ಲರೂ ಕೂಡ ಪಾಲ್ಗೊಂಡಿದ್ದು. ಆಮೇಲೆ ನಮ್ಮದೆಲ್ಲ ಮೂಲತಃ ಒಂದು ವಾಣಿಜ್ಯೋದ್ಯಮದ ಕುಟುಂಬ. ಹಾಗಾಗಿ ನಮ್ಮ ಹಿನ್ನೆಲೆ ಎಲ್ಲ ಒಂದು ರೀತಿ ರಾಷ್ಟ್ರಭಕ್ತಿ, ಗಾಂಧಿ ಚಿಂತನೆ, ದೇಶ ಸೇವೆ, ಸಮಾಜ ಸೇವೆ, ಮೂರೊತ್ತು ಮನೆಯಲ್ಲಿ ಅದರದೇ ಚಿಂತನೆ, ಮಾತುಕತೆ ಎಲ್ಲ ಹೆಚ್ಚಿದ್ದುದರಿಂದ ಹಾಗೆ ಅದೇ ವಾತಾವರಣದಲ್ಲಿ ನಾನು ಬೆಳೆದು ಬಂದೆ. ಹಾಗಾಗಿ ಗಾಂಧಿ ಸ್ಮಾರಕ ನಿಧಿ ಟ್ರಸ್ಟ್ಗೆ ಅಥವಾ ಅಂಬೇಡ್ಕರ್ ಸ್ವಾಮಿ ವಿವೇಕಾನಂದ ಹೌದೌದು ಈಗೆಲ್ಲ ಹಿಂಗೆಲ್ಲ ಬೆಳ್ಕೊಂಡು ಅದೇನಾಯಿತು, ನಾನು ಪ್ರೌಢ ಶಿಕ್ಷಣಕ್ಕೆ ನಾನು ಮೈಸೂರಿನ ರಾಮಕೃಷ್ಣ ವಿದ್ಯಾಶಾಲೆಗೆ ಹೋದೆ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರ, ರಾಮಕೃಷ್ಣ ಪರಮಹಂಸರ, ಮಾತಾ ಶಾರದಾದೇವಿ ಇವರೆಲ್ಲರ ಜೀವನ ಸಂದೇಶಗಳ ಪರಿಚಯ ಚೆನ್ನಾಗಾಯಿತು. ಆದಮೇಲಿಂದ ನನಗೆ ವಿವೇಕಾನಂದರ ಶೈಕ್ಷಣಿಕ ಚಿಂತನೆಗಳು ತುಂಬ ಪ್ರಭಾವ ಬೀರಿದು. ಏನಪ್ಪ ಅಂತಂದರೆ, ಮನುಷ್ಯ ನಿರ್ಮಾಣ ಶಿಕ್ಷಣ ಆಗಬೇಕು, ರಾಷ್ಟ್ರ ನಿರ್ಮಾಣ ಶಿಕ್ಷಣ ಆಗಬೇಕು. ಈ ಎಲ್ಲ ಚಿಂತನೆಗಳು ಚಿಕ್ಕ ವಯಸ್ಸಿನಲ್ಲೇ ನಮ್ಮನ್ನು ಭಾಳ ಕಾಡಿದವು. ಅದಕ್ಕೆ ಹಾಗೆ ನಾನು ಚಿಕ್ಕ ವಯಸ್ಸಿನಲ್ಲಿ ಆ ಭಾವನೆಗಳೆಲ್ಲ ಬೆಳೆಸ್ಕೊಳ್ತಾ ಶಿಕ್ಷಣಕ್ಕೆ ಏನಾದರೂ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಮುಂದೆ ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆಯಲ್ಲಿ ಸೇರ್ಪಡೆಗೊಂಡು ಅಲ್ಲಿ ಕಳೆದ 24 ವರ್ಷದಿಂದ ನಾನು ಗೌರವ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಎಷ್ಟು ಜನ ಮಕ್ಕಳು ಓದ್ತಾರೆ ಸರ್ ಇಡೀ ಶಿಕ್ಷಣ ಸಂಸ್ಥೆ? ನಮ್ಮ ಇಡೀ ಶೇಷಾದ್ರಿಪುರಂ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಈಗ 26,000 ವಿದ್ಯಾರ್ಥಿಗಳಿದ್ದಾರೆ. ಓವರಾಲ್ ಎಲ್ಲ ಸೇರಿಸಿ, ಅಂದರೆ ಶಿಶುವಿಹಾರದಿಂದ ಹಿಡಿದು PhD ವರೆಗೆ ನಮ್ಮಲ್ಲಿ ವಿವಿಧ ಕೋರ್ಸ್ಗಳಿವೆ. ಆಮೇಲೆ 4 ಜಿಲ್ಲೆಗಳಲ್ಲಿ ನಾವು ಶೈಕ್ಷಣಿಕ ಸಂಸ್ಥೆಗಳನ್ನು, ಬೆಂಗಳೂರು, ಮೈಸೂರು, ತುಮಕೂರು, ಮಂಡ್ಯ ಎಲ್ಲ ಕಡೆ ನಮ್ಮ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಇನ್ನೂ ವಿಸ್ತರಣೆ ಮಾಡೋದೇನಿದೆ ಸರ್? ಏನಾರ ಮಾಡಿದ್ರೆ ಈಗ ನೆಕ್ಸ್ಟು ಮೈಸೂರು, ತುಮಕೂರು ಆಗಿದೆ. ಏನೇನೋ ಆದರೆ ಮುಂದೆ ನೋಡೋಣ, ಪಕ್ಕದ ಕೋಲಾರ್ಗೆ ಏನಾದರೂ ಹೋಗೋದ ಅಂತ ವಿಸ್ತರಿಸೋದಾದರೆ ಅಂತ. ಟೀಚರ್ಸ್ ಎಲ್ಲ ಎಷ್ಟು ಜನ ಇದೆ ಸರ್? ಟೀಚರ್ಸು, ನಾನ್ ಟೀಚಿಂಗು, ಟೀಚಿಂಗ್ ಎಲ್ಲರೂ ಸೇರಿ ಸುಮಾರು 1,500 ಜನ ಇದ್ದಾರೆ. ಅಷ್ಟು ಜನ ಮೇಂಟೈನ್ ಮಾಡೋದು ಭಾರಿ ಕಷ್ಟ ನಡೀತಾ ಇದೆ. ಅದ್ರ ಮತ್ತೆ ಈ ಸಮಯ ಪರಿಪಾಲನೆ ಹೆಂಗೆ ಮಾಡಿಟ್ಕೊಂಡು ಗೊತ್ತಾಗಿಲ್ಲ. ಇನ್ ಟೈಮ್ ಕರೆಕ್ಟಾಗಿ ಎಲ್ಲಿದ್ರು ಹಾಜರಾಗ್ತೀವಿ, ಎಲ್ಲಿದ್ರು ಆ ಕಾರ್ಯಕ್ರಮಕ್ಕೆ ಇರುವಂಥ ಅದೊಂದಾದರೆ ಎಲ್ಲ ಕರೆಕ್ಟ್ ಆದಂಗೆ ಅದೊಂದು ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ ಸರ್ ತಾವು. ಅಲ್ಲ, ನಾನು ಹೇಳೋದೇನು ಅಂದರೆ, ಶಿಕ್ಷಣ ಸಂಸ್ಥೆ ನಡೆಸೋರು ಇಷ್ಟೊಂದು 26,000 ಮಕ್ಕಳಿದ್ದಾರೆ ಅಂದರೆ ನಾವು ಸಮಯ ಪರಿಪಾಲಿಸದೆ ಹೋದರೆ, ನಾವು ಶಿಸ್ತು ಪ್ರದರ್ಶಿಸದೇ ಇದ್ದರೆ ಮಕ್ಕಳು ಏನು ಕಲಿತಾರೆ ಅಂತ ನನಗದು ಭಾಳ ಮನಸ್ಸಿಗೆ ಬರುವಂಥದ್ದು. ಹಾಗಾಗಿ ಒಂದು ಶಿಸ್ತು ಅಥವಾ ಸಮಯ ಪರಿಪಾಲನೆ ಇದೆಯಲ್ಲ, ಅದು ಯಾರಿಗೇ ನಾವು ಮಾಡುವಂಥ ಒಂದು ದೊಡ್ಡ ಉಪಕಾರ ಅಲ್ಲ. ನಮ್ಮ ಪಾಲಿಗೆ ನಮ್ಮ ಸಮಯಕ್ಕೆ ನಾವು ಗೌರವಿಸುವಂಥ ಕೆಲಸ. ಆ ನಿಟ್ಟಿನಿಂದ ನೀವು ನೋಡಿದ್ದೀರಿ ನನ್ನನ್ನು ಭಾಳ ವರ್ಷಗಳಿಂದ. ನೀವೆಲ್ಲ ರೆಡ್ ಕ್ರಾಸಲ್ಲಿ ಕೂಡ ನಮ್ಮ ಜೊತೆಯಲ್ಲಿದ್ರಿ. ನೀವೆಲ್ಲ ರೆಡ್ ಕ್ರಾಸಲ್ಲಿ ಎಷ್ಟೊಂದೆಲ್ಲ ಸೇವೆ ಸಲ್ಲಿಸಿದ್ದೀರಿ, ನನಗೆಲ್ಲ ಗೊತ್ತು. ಮಾಧ್ಯಮದಲ್ಲಿ ಇದ್ಕೊಂಡು ತುಂಬ ಒಳ್ಳೆ ಕೆಲಸಗಳನ್ನು ನಮ್ಮ ಜೊತೆಯಲ್ಲೇ ನೀವು ಕೂಡ ಇದ್ದಿದ್ದು ನನಗೆ ತುಂಬ ಸಂತೋಷ ತಂದಿದೆ ರವಿಕುಮಾರ್ ಸರ್. ಮತ್ತು ಸರ್ ಕ್ಷೇತ್ರಪುರಂ ಎಂಟ್ರಾಗಿದೆ ಹೆಂಗೆ ಹೋದ ಸರ್ ನೀವೇ? ಸರ್, ನಾನು 1992ರಲ್ಲಿ ನಮ್ಮ ಕುಟುಂಬದವರೆಲ್ಲರೂ ಕೂಡ ಅದರ ಸ್ಥಾಪಕ ದಿನಗಳಿಂದಲೂ ಅದಕ್ಕೆ ಸಂಬಂಧ ಇಟ್ಕೊಂಡಿದ್ದಂಥವ್ರು. ನಾನು 1992ರಲ್ಲಿ ಆಜೀವ ಧರ್ಮದರ್ಶಿಯಾಗಿ ಸೇರ್ಪಡೆಗೊಂಡೆ. ಅಂದಿನಿಂದ ಇಂದಿನವರೆಗೆ ಹೆಚ್ಚು ಕಡಿಮೆ 33 ವರ್ಷಗಳ ಕಾಲ ನಾನು ಧರ್ಮದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಕಳೆದ 24 ವರ್ಷಗಳಿಂದ ಗೌರವ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್, ಈ ಗಾಂಧಿ ಸ್ಮಾರಕ ನಿಧಿ ಟ್ರಸ್ಟ್ ಅಂತ ಏನಿದಿಲ್ಲ ಸರ್, ಅಲ್ಲಿಗೆ ಹೆಂಗೆ ಜಾಯ್ನ್ ಆಗಿಸ್ತದೆ? ನಮಗೆ ನಾನು ಹೇಳಿದ್ನಲ್ಲ, ನಮ್ಮ ತಂದೆಯವರು, ನಮ್ಮ ತಾತನವರೆಲ್ಲರೂ ಕೂಡ ಗಾಂಧಿ ಅನುಯಾಯಿಗಳು. ಗಾಂಧಿ ಬಗ್ಗೆ ಭಾಳ ವಿಶೇಷವಾದ ಗೌರವ, ಒಂದು ಭಕ್ತಿ ಇಟ್ಕೊಂಡಿದ್ದಂಥದ್ದು ಅವರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರೆಲ್ಲ ಕೂಡ ತಮ್ಮದೇ ಆದ ಕೊಡುಗೆ ಕೊಟ್ಟಂಥವ್ರು. ಹಾಗಾಗಿ ಗಾಂಧಿ ಭವನದ ನಿಕಟ ಸಂಪರ್ಕ ನಮ್ಮ ಕುಟುಂಬಕ್ಕೆ ಸಹಜವಾಗಿಯೇ ಬಂದಿತ್ತು. ನಾನು ವಿದ್ಯಾರ್ಥಿಯಾಗಿದ್ದಾಗ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದುವಾಗಲೇ ಡಾಕ್ಟರ್ ಹೋ ಶ್ರೀನಿವಾಸಯ್ಯನವರು, KS ನಾರಾಯಣ ಸ್ವಾಮಿ ಅವರು ಭಾಳ ದೊಡ್ಡ ಗಾಂಧಿಯನ್ಸ್ ಇದ್ದರು. ನಿಮ್ಗೆ ಗೊತ್ತಿರಬೇಕು, HS ದೊರೆಸ್ವಾಮಿ ಅವರು,
ಸತ್ಯವ್ರತರು ಇವರೆಲ್ಲ ಅವರಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಸಭೆಗಳು ಅದು ಇದು ನಡೆದಂಥ ಸಂದರ್ಭದಲ್ಲಿ ನಾನು ವಾಲಂಟಿಯರಾಗಿ ಕೆಲಸ ಮಾಡ್ತಾಯಿದ್ದೆ. ಬಂದವರಿಗೆ ಅತಿಥಿಗಳಿಗೆಲ್ಲ ಕಾಫಿ ಕೊಡೋದು, ಮಾತಾಡಿಸೋದು, ಆತಿಥ್ಯ ಮಾಡೋದು, ಇಂಥವೆಲ್ಲ ಕೆಲಸಗಳು ಮಾಡ್ಕೊಳ್ತಾ ಕಳೆದ ಪ್ರಾಯಶಃ 44 ದಶಕಗಳಿಂದ ನಾನು ನಿಕಟವಾದ ಸಂಪರ್ಕ. ಎಲ್ಲ ಹಿರಿಯ ಜೀವಿಗಳನ್ನು ನಾನು ನೋಡಿದ್ದೇನೆ, ಅವ್ರ ಜೊತೆಯಲ್ಲಿದ್ದೇನೆ. ಅವರುಗಳೆಲ್ಲ ಸೇವೆ ಮಾಡುವಂಥ ಅವಕಾಶ, ಅವರನ್ನು ನೋಡುವಂಥ ಅವ್ರ ಮಾತುಗಳನ್ನು ಕೇಳುವಂಥ ಅವಕಾಶ ಕೂಡ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ವಿಶೇಷ. ನಾನು ಮುಂದೊಂದು ದಿನ ಗಾಂಧಿ ಭವನದ ಅಧ್ಯಕ್ಷ ಆಗ್ತೀನಿ ಅಂತ ನಾನು ಯಾವತ್ತೂ ನೆನೆಸಿರಲಿಲ್ಲ. ಸರ್, ಈ ರಾಜ್ಯ ವಿಪತ್ತು ನಿರ್ವಹಣಾ ಸಂಸ್ಥೆ ಸಚಿವ ಸಂಪುಟದ ದರ್ಜೆ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಅದು ನಿಮಗೆ ಗೊತ್ತು, 2009ರಲ್ಲಿ ಆಗ ಇವರು ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಇದು ಯಾವುದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಹೇಳಿ ತಂದರು ಕೇಂದ್ರ ಸರ್ಕಾರದವರು. ಅದರ ಅನ್ವಯ ರಾಜ್ಯದಲ್ಲಿ ಕೂಡ 2005ರಲ್ಲಿ ಪ್ರಾಧಿಕಾರ ರಚನೆ ಆಯಿತು ರಾಜ್ಯ ಮಟ್ಟದ್ದು. ಅದರಲ್ಲಿ ನಾನು ಕೂಡ ಸೇರ್ಪಡೆಗೊಂಡಿದ್ದೆ. 2009ರಿಂದ 2011ರವರೆಗೆ ನಾನು ಅದರ ಸದಸ್ಯ ಆಗಿದ್ದೆ. ಮುಖ್ಯವಾಗಿ ಅದೆಲ್ಲ ಬರೋದಕ್ಕೆ ಮುಖ್ಯ ಪ್ರೇರಣೆ ಮತ್ತು ಕಾರಣ ರೆಡ್ ಕ್ರಾಸ್ ಸಂಸ್ಥೆಯ ಸೇವೆ. ನಿಮಗೆಲ್ಲ ಗೊತ್ತಿದೆ, ನಾವೆಲ್ಲ ಸೇರಿ ಒಟ್ಟಿಗೆ ಆಗೆಲ್ಲ ಮಾಡಿದ್ವಿ. ಉತ್ತರ ಕರ್ನಾಟಕದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಫ್ಲಡ್ ರಿಲೀಫ್ಗೆಲ್ಲ ವರ್ಕ್ ಮಾಡಿದ್ದು. ಆಮೇಲಿಂದ ನಮ್ಮ ಗುಜರಾತ್ ಸೈಕ್ಲೋನ್ ಅದಕ್ಕೆ ಅರ್ಥಕ್ವೇಕ್ಗೆ ಈ ರೀತಿ ಎಲ್ಲ ಕೆಲಸ ಮಾಡಿದ್ದು, ರಿಲೀಫ್ ವರ್ಕ್ ಮಾಡಿದ್ದೆಲ್ಲದರ ಹಿನ್ನೆಲೆಯಲ್ಲಿ ನಮ್ಮನ್ನು ನೇಮಕ ಮಾಡಿದರು. ಆ ನೇಮಕ ಮಾಡಿದಂಥ ಸಂದರ್ಭದಲ್ಲಿ ಫಸ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್, ಯಾಕೆಂತಂದರೆ ಇಡೀ ರಾಜ್ಯಕ್ಕೊಂದು ಯೋಜನೆ ಆಗಬೇಕಲ್ಲ, ಆ ಯೋಜನೆಯನ್ನು ಮಾಡುವಲ್ಲಿ ನಾವೆಲ್ಲ ಸ್ವಲ್ಪ ಆಗ ಆಸ್ಥೆ ವಹಿಸಿದ್ದು ನನಗೆ ತುಂಬ ಸಂತೋಷ, ತೃಪ್ತಿ ತಂದಿದೆ. ಬಹುತೇಕ ನೋಡಿದರೆ ಕರ್ನಾಟಕ ಅಂಥ ಏನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸ್ಟೇಟ್ ಅಲ್ಲ. ನೀವು ಬೇರೆ ಉತ್ತರ ಭಾರತದ ಕೆಲವು ಜಾಗಗಳು ನೋಡಿದರೆ, ರಾಜ್ಯಗಳು ನೋಡಿದರೆ, ನಮ್ಮಲ್ಲಿ ಏನಂತಂದರೆ ಹೆಚ್ಚು ಬರ ಅಥವಾ ಅದು ಇನ್ನೂ ಸ್ವಲ್ಪ ಹೆಚ್ಚಿನ ತೊಂದರೆ ನಮಗೆ ಪ್ರಾಕೃತಿಕವಾಗಿ ಆಗ್ಬೋದು ಅಂತಂದರೆ ನೆರೆ ಬಿಟ್ಟರೆ ಅಂಥದ್ದೇನೂ ಇಲ್ಲ. ಆದರೂ ಕೂಡ ಇವಾಗ ಏನಾಗ್ತಾ ಇದೆ, ಪ್ರಾಕೃತಿಕ ದತ್ತವಾಗಿ ಆಗ್ತಾ ಇರುವಂಥ ಅನಾಹುತಗಳು ಒಂದಾದರೆ ಇನ್ನೊಂದು ಮನುಷ್ಯ ನಿರ್ಮಿತವಾಗಿ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್ ಜಾಸ್ತಿ ಆಗ್ತಿದ್ದಾವೆ. ಸೊ ಅದ್ರ ಕಡೆ ಕೂಡ ಹೆಚ್ಚು ಗಮನ ಕೊಡುವಂಥ ನಿಟ್ಟಿನಲ್ಲಿ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಅಂತಲೇ ಒಂದನ್ನು ಮಾಡಿ, ಒಂದು ದೊಡ್ಡ ಬಹಳ ಡೆಲಿಬ್ರೇಷನ್ ಮಾಡಿದಂಥ ಒಂದು ಡಾಕ್ಯುಮೆಂಟು. ಈಗ ಅದನ್ನು ಆಧರಿಸಿ ಈಗ ಕಾರ್ಯಕ್ರಮಗಳನ್ನು ರೆವಿನ್ಯೂ ಇಲಾಖೆಯಲ್ಲಿ ಅದು ನಡೀತಾ ಇದೆ. ಸರ್, ಈಗ ಇದು ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿದ್ದೀರಿ, ಅಲ್ಲಿ ಏನೇನು ಮಾಡ್ಬೋದು ಸರ್? ನೋಡಿ, ನಾವು ನಿಮಗೆಲ್ಲ ಗೊತ್ತೇ ಇದೆ, ರಾಷ್ಟ್ರಪತಿಗಳು ಅದರ ಅಧ್ಯಕ್ಷರು, ರಾಜ್ಯಗಳಲ್ಲಿ ಗವರ್ನರ್ ಅಧ್ಯಕ್ಷರುಗಳು, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರು. ಒಟ್ಟಾರೆ ಇದು ಸಾರ್ವತ್ರಿಕ ಸಂಸ್ಥೆ ಆಗಬೇಕು. ಯಾವ ಜಾತಿ, ಮತ, ಪಂಥ, ಇದು ರಾಷ್ಟ್ರೀಯ ಗಡಿಯನ್ನು ಮೀರಿದಂಥ ಒಂದು ಅತ್ಯಂತ ಶುದ್ಧವಾದಂಥ ಮಾನವೀಯ ಸಂಸ್ಥೆ. ಈ ಸಂಸ್ಥೆಯ ಕರ್ನಾಟಕ ರಾಜ್ಯ ಶಾಖೆಯ ಸದಸ್ಯನಾಗಿ ನಾನು 1984ರಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದೆ. ಸನ್ಮಾನ್ಯ KM ನಂಜಪ್ಪನವರು, ಆಗ ಅವರು ಭಾಳ ಹಿಂದಿನ ಕಾಲದಲ್ಲಿ ಮೇಯರ್ ಆಗಿದ್ದಂಥವರು, ಅವರು ಈ ಸಂಸ್ಥೆಯ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನನ್ನನ್ನು ಸೇರ್ಪಡೆಗೊಳಿಸಿದರು. ಅಂದಿನಿಂದಲೂ ಕೂಡ 84ನೇ ಇಸ್ವಿಯಿಂದ ಕೂಡ ಸ್ವಯಂ ಸೇವಕನಾಗಿ ಕೆಲಸ ಮಾಡುವಂಥದ್ದು. ನಿಮಗೆಲ್ಲ ಗೊತ್ತಿರೋ, ನನಗಿಂತಲೂ ಮುಂಚೆ ತಾವು ಕಾರ್ಯಕಾರಿ ಸಮಿತಿಗೆ ಬಂದಿದ್ರಿ. ಆಗ 2001ರಲ್ಲಿ ನಮ್ಮ ನಂಜಪ್ಪನವರು ಅವರ ಆಹ್ವಾನದ ಮೇರೆಗೆ ನಾನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಗೆ ಸೇರಿಕೊಂಡೆ. ಭಾಳ ಒಳ್ಳೆಯ ಕೆಲಸಗಳನ್ನು ನಮ್ಮ ಕಾಲದಲ್ಲಿ ಆಯಿತು. ನಮ್ಮ ಬ್ಲಡ್ ಬ್ಯಾಂಕ್ ಅಪ್ಗ್ರೇಡ್ ಮಾಡುವಂಥ ಕೆಲಸ ಇರ್ಬೋದು. ಆಮೇಲಿಂದ ವಿಕಲಾಂಗ ಚೇತನರಿಗೆ ಎಲ್ಲ ಜಿಲ್ಲಾವಾರು ನಾವು ಅವರುಗಳಿಗೆ ಸಲಕರಣೆಗಳನ್ನು ಹಂಚುವಂಥ ಕೆಲಸ ಇರ್ಬೋದು. ಆಮೇಲೆ ಹೀಗೆ ಅನೇಕ ಕೆಲಸಗಳನ್ನು ನಾವು ಆಡಿಟೋರಿಯಂ ರೆಡಿ ಮಾಡಿ, ಒಂದು ಒಳ್ಳೆಯ ನಮ್ಮ ಕಾಲದಲ್ಲಿ ಒಂದು ಒಳ್ಳೆಯ ಒಂದು ಸಭಾಭವನ, ಯಾಕೆಂದರೆ ಇದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಅತ್ಯಂತ ಪ್ರತಿಷ್ಠಿತ ಸಂಸ್ಥೆ. ಇದಕ್ಕೆ ಆದಂಥ ಒಂದು ಘನತೆ, ಗೌರವ ಇದೆ. ಅದೆಲ್ಲೂ ಕೂಡ ಬೇಕಾಗುವಂಥ ಆ ಮಟ್ಟದ ಒಂದು ಕ್ವಾಲಿಟಿಯ ಒಂದು ಹಾಲು ಇವೆಲ್ಲವನ್ನೂ ಮಾಡುವಂಥದ್ದು. ಆಮೇಲೆ ನಮ್ಮ ಹಳೆಯ ರೆಡ್ ಕ್ರಾಸ್ ಆಫೀಸನ್ನು ನಾವು ಅಲ್ಲಿಂದ ಇದಕ್ಕೆ ಶಿಫ್ಟ್ ಮಾಡಿ ಕಟ್ಟಡಗಳನ್ನು ಕಟ್ಟಿ ಡೆವಲಪ್ ಮಾಡಿ ಡಾಕ್ಟರ್ DM ನಂಜುಂಡಪ್ಪನವರು, ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿ ಇವರೆಲ್ಲರೂ ಕೂಡ ಜೊತೆಯಲ್ಲಿ ಕೆಲಸ ಮಾಡುವಂಥ ಅವಕಾಶ. ಆಮೇಲೆ ನಂತರ ರಾಜು ಚಂದ್ರಶೇಖರ್ ಅವರು ಇದ್ದರು, ಅವರು ಟ್ರೆಷರರ್ ಆಗಿದ್ದು ಭಾಳ ಕೆಲಸ ನಮ್ಮ ಜೊತೆಯಲ್ಲಿ. ಹೌದು ಅವರು ಇದ್ದರು. ಆಮೇಲೆ ಇವರಿದ್ದರು ಭಾಳ ನಮಗೆ BLS ಮೂರ್ತಿ ಅವರು ನೋಡಿ, ನಮ್ಮ ಗೌರ್ಮೆಂಟ್ ಕಣ್ಣಾಸ್ಪತ್ರೆಯಲ್ಲಿ ಒಂದು ವಿಶೇಷವಾದಂಥ ರೆಡ್ ಕ್ರಾಸ್ ಘಟಕವನ್ನು ನಿರ್ಮಾಣ ಮಾಡಿ, ಆಪ್ಟಿಕಲ್ ಯೂನಿಟ್ ಬಡವರಿಗೆ ಬೇಕಾಗಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇದನ್ನು ಕನ್ನಡಕಗಳನ್ನು ವಿತರಣೆ ಮಾಡುವಂಥ ಕೆಲಸ ಇರ್ಬೋದು. ಆಮೇಲೆ ರಕ್ತ ಶೇಖರಣೆ ಕೆಲಸ, ಅದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ತೆಗೆದುಕೊಂಡ್ವಿ. ಯಾಕೆಂದರೆ 1996ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ನಿರ್ಣಯ ಮಾಡುತ್ತೆ,
ರಕ್ತದಾನ ಯಾವತ್ತೂ ಕೂಡ ಅದು ವಾಣಿಜ್ಯೀಕರಣ ಆಗಬಾರ್ದು. ಅದನ್ನು ಯಾವತ್ತಿದ್ರೂ ಕೂಡ ಒಬ್ಬರಿಂದ ಇನ್ನೊಬ್ಬರಿಂದ ಪಡಿಬೇಕು, ಅದನ್ನು ದಾನಿಗಳಿಂದಲೇ ಪಡಿಬೇಕು ಅನ್ನುವಂಥ ಒಂದು ನಿರ್ಣಯಕ್ಕೆ ಬಂದಂಥ ಸಂದರ್ಭದಲ್ಲಿ ಇದನ್ನು ಹೆಚ್ಚು ಮಾಡಬೇಕು ಅಂಥೇಳಿ ನಾವು ಶಾಲಾ ಕಾಲೇಜುಗಳಲ್ಲಿ ವಿಶೇಷವಾಗಿ ಯುವಕರನ್ನು ಒಳಗೊಂಡಂಥ ಈ ರಕ್ತದಾನದ ಶಿಬಿರಗಳನ್ನು, ಸಾವಿರಾರು ಶಿಬಿರಗಳನ್ನು ಆಯೋಜನೆ ಮಾಡುವಂಥ ಅವಕಾಶ ನಮಗೆ ಸಿಕ್ತು ಆ ಕಾಲದಲ್ಲಿ. ನಾನು ರಾಜ್ಯದಲ್ಲಿ ಉಪಾಧ್ಯಕ್ಷನಾಗಿದ್ದೆ, ನಂತರ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯನಾಗಿ ಕೂಡ ಸೇವೆ ಸಲ್ಲಿಸುವಂಥ ಅವಕಾಶ ಸಿಕ್ತು. ಅಲ್ಲಿ ಫೈನಾನ್ಸ್ ಕಮಿಟಿ ಈ ಥರ ಎಲ್ಲ ಸಭೆಗಳಲ್ಲೂ ಕೂಡ ಕೆಲಸ ಮಾಡುವಂಥ, ಯಾಕೆಂದರೆ ಅಲ್ಲಿ ಕೇಂದ್ರದ ಆರೋಗ್ಯ ಸಚಿವರು ಮತ್ತು ರಾಷ್ಟ್ರಪತಿಗಳೊಂದಿಗೆ ಸಭೆಗಳಲ್ಲಿ ಭಾಗವಹಿಸುವಂಥ ಒಂದು ವಿಶೇಷ ಅವಕಾಶ ನಮಗಾಗಿ ಸಿಕ್ಕಿತ್ತು. ಸರ್, ಈಗ ಶೇಷಾದ್ರಿ ಕಾಲೇಜಿಂದ ಅಪ್ಗ್ರೇಡ್ ಮಾಡೋದು ಅಥವಾ ಅಲ್ಲಿ ಏನು ಮಾಡುವಂಥ ವ್ಯವಸ್ಥೆ ಇದೆಯಾ? ಇತ್ತೀಚೆಗೆ ನಾವು ಮೈಸೂರಿನಲ್ಲಿ ಒಂದು ಶೇಷಾದ್ರಿಪುರಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಇಂಜಿನಿಯರಿಂಗ್ ಕಾಲೇಜು ಆರಂಭ ಮಾಡಿದ್ದೀವಿ. ಕಳೆದ ವರ್ಷವೇ ಆರಂಭ ಆಗಿದೆ, ಈಗ 2ನೇ ವರ್ಷ ಪ್ರವೇಶಾತಿ ಆರಂಭ ಆಗಿದೆ. ಬಹಳ ಚೆನ್ನಾಗಿದೆ. ಸುಮಾರು 10 ಎಕರೆ KIDB ಅವರಿಂದಲೇ ಪಡ್ಕೊಂಡು ಆ ಜಾಗದಲ್ಲಿ ನಾವು ಅಭಿವೃದ್ಧಿ ಪಡಿಸಿದ್ದೇವೆ. ಈವರೆಗೆ ಆಗಲೇ 80 ಕೋಟಿ ಅದರ ವೆಚ್ಚ ಮಾಡಿ ಆ ಒಂದು ಕ್ಯಾಂಪಸನ್ನು ಡೆವಲಪ್ ಮಾಡಿದ್ದೀವಿ. ಇದಕ್ಕೆ ಹೋಗೋದು ನಮ್ಮ ಅದು ನಂಜನಗೂಡಿಗೆ ಹೋಗುವ ರೋಡ್ನಲ್ಲೇ ಆ ಎಡಗಡೆಗೆ ಬರುತ್ತೆ, ಇದು ಕಡಕೋಳ ಇಂಡಸ್ಟ್ರಿಯಲ್ ಏರಿಯಾ ಅಂತ, ಅಲ್ಲೇ ಇದೆ. ತುಂಬ ಸುಸಜ್ಜಿತವಾದಂಥ ಒಂದು ಅತ್ಯಂತ ಆಧುನಿಕ ಎಲ್ಲ ವ್ಯವಸ್ಥೆಗಳನ್ನು ಮಾಡಿರುವಂಥ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ದೇವೆ. ನಮ್ಮ ಸಂಸ್ಥೆಯ ಉದ್ದೇಶ ಇಷ್ಟೇ, ಎಟಕುವ ಬೆಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಬೇಕು. ಎರಡನೇದು ಭಾಳ ಮುಖ್ಯವಾಗಿ ಸಮಾಜಕ್ಕೆ ಉಪಯುಕ್ತರಾಗುವಂಥ ನಾಗರಿಕರನ್ನು ನಾವು ಸೃಷ್ಟಿ ಮಾಡಬೇಕು. ಅವನು ಇಂಜಿನಿಯರ್ ಆಗಲಿ, ಅವನು ಡಾಕ್ಟರ್ ಆಗಲಿ, ಮ್ಯಾನೇಜರ್ ಆಗಲಿ, ಏನೇ ಆಗಲಿ, ಒಬ್ಬ ಟೀಚರ್ ಆಗಲಿ, ಅವನು ಏನು ಮಾಡಬೇಕು ಅಂತಿದ್ದಾನೋ ಅಲ್ಲಿ ಒಳ್ಳೆಯವನು ಅನ್ನಿಸ್ಕೊಳ್ಬೇಕು ಅನ್ನುವಂಥ ಒಂದು ರೀತಿಯ ಒಂದು ಆ ಹ್ಯೂಮನ್ ಡೈಮೆನ್ಷನ್ ಇಟ್ಕೊಂಡು ನಾವು ಸಂಸ್ಥೆ ನಡೆಸ್ತೀವಿ. ಇಂಜಿನಿಯರಿಂಗ್ ಕಾಲೇಜ್ ಆದಮೇಲೆ ನೆಕ್ಸ್ಟ್ ಮಾಡೋಂಥ ಇದೆಯಾ ಮುಂದೆ ಏನಾದರೂ? ಅದು ಈಗ ಒಟ್ಟು ನಾನು ಆಗಲೇ ನಿಮ್ಗಾಗಲೇ ಹೇಳಿದೆ 26,000 ಮಕ್ಕಳಿದ್ದಾರೆ. ಸುಮಾರು ಒಂದು 10 ಪದವಿ ಕಾಲೇಜುಗಳಿವೆ, ಒಂದು 8 ಪದವಿ ಪೂರ್ವ ಕಾಲೇಜುಗಳಿವೆ. ಅದಕ್ಕೆ ನಾವಿವಾಗ ಅದನ್ನು ನಮ್ಮ ಸಂಸ್ಥೆಯನ್ನು ಒಂದು ಡೀಮ್ ಟು ಬಿ ಯೂನಿವರ್ಸಿಟಿಯಾಗಿ ಅಪ್ಗ್ರೇಡ್ ಮಾಡುವ ನಿಟ್ಟಿನಲ್ಲಿ ಅದನ್ನು ಮಾಡೋ ನಿಟ್ಟಿನಲ್ಲಿ ಸ್ವಲ್ಪ ನಾವು ಕಾರ್ಯೋನ್ಮುಖರಾಗಿದ್ದೇವೆ. ಅದಾದಾಗ ಒಂದು ನಮ್ಮದೇ ಆದಂಥ ಒಂದು ಸ್ವತಂತ್ರವಾದಂಥ ಒಂದು ಐಡೆಂಟಿಟಿ ಬರುತ್ತೆ. ಶೇಷಾದ್ರಿಪುರಂ ಯೂನಿವರ್ಸಿಟಿ ಅಂತ ಡಿಗ್ರಿ ಅವಾರ್ಡಿಂಗ್ ಇನ್ಸ್ಟಿಟ್ಯೂಷನ್ ಆಗುತ್ತೆ. ಅದನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಅದಾದರೆ ಏನಾಗುತ್ತೆ ಮಾಮೂಲಿ ಎತ್ಕೋ ಅಥವಾ ವ್ಯತ್ಯಾಸ ಏನು ಅಂತಂದರೆ ಇಷ್ಟೇ, ನಾವು ವಿದ್ಯಾರ್ಥಿಗಳಿಗೆ ಆಮೇಲಿಂದ ಇಂಡಸ್ಟ್ರಿಗೆ ಬೇಕಾಗುವಂಥ ಕೋರ್ಸ್ಗಳನ್ನು ನಾವೇ ಸಿದ್ಧಪಡಿಸಿ ಅವ್ರಿಗೆ ಕೊಡಬಹುದಾದಂಥ ರೀತಿಯಲ್ಲಿ ಮಾಡ್ಬೋದು. ಆಮೇಲೆ ವಿದ್ಯಾರ್ಥಿಗಳಿಗೆ ಉದ್ಯೋಗಗಳಿಗೆ ಹೆಚ್ಚು ಅವಕಾಶ ಸಿಗುವಂಥ ಆಗ್ತದೆ. ಅದರಿಂದ ಆಮೇಲೆ ಅಕಾಡೆಮಿಕ್ ಪ್ರೋಗ್ರಾಮ್ಸಲ್ಲೂ ತುಂಬ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಈಗ ಅಫಿಲಿಯೇಟೆಡ್ ಯೂನಿವರ್ಸಿಟೀಸಲ್ಲಿ ಏನಾಗುತ್ತೆ, ಯಾವುದೋ ಒಂದು ಪ್ರೋಗ್ರಾಮ್ ಅವರು ಕರಿಕ್ಯುಲಮ್ ಫಿಕ್ಸ್ ಮಾಡಿರ್ತಾರೆ, ಎಲ್ಲೋ ಮಾಡಿಬಿಟ್ಟಿರ್ತಾರೆ, ಎಲ್ಲರೂ ಕೂಡ ಅದನ್ನು ಮಾಡಬೇಕಾಗುತ್ತೆ. ಇಲ್ಲ ಹಾಗಲ್ಲ, ನಮಗೆ ಸ್ವಲ್ಪ ಕರಿಕ್ಯುಲಮ್ನಲ್ಲಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ನಮ್ಮ ನೆಸೆಸಿಟಿಗೆ ಯಾವ್ಯಾವ ರೀತಿಯಲ್ಲಿ ನಾವು ಚೇಂಜಸ್ ಮಾಡ್ಕೊಳ್ಬೋದು, ಅದನ್ನು ಮಾಡ್ಕೊಳ್ಳೋಂಥ ಅವಕಾಶ ನಮಗೆ ಸಿಗುತ್ತೆ. ಆ ಸ್ವಾತಂತ್ರ್ಯ ನಮಗೆ ಇಂಡಿಪೆಂಡೆಂಟ್ ಆಗಿರುತ್ತೆ. ಹೌದು. ಆ್ಯಂಡ್ ಡಿಗ್ರಿ ಅವಾರ್ಡಿಂಗ್ ಇನ್ಸ್ಟಿಟ್ಯೂಷನ್ ಕೂಡ ನಾವು ಆಗ್ಬಿಡ್ತೀವಿ. ಹೌದೌದು, UGC ರೆಕಗ್ನೈಸ್ಡ್ ಆಗಿಬಿಡುತ್ತೆ. ಅದರಿಂದ ನಾವೇ ಪದವಿಗಳನ್ನು ಕೊಡಬಹುದಾಗಿದೆ. ಆ ಯೂನಿವರ್ಸಿಟಿ ಕೆಲಸ ಏನಿರಲ್ಲ ಸರ್, ಇದು ನೋಡಿ NEP 2020 ಬಂತಲ್ಲ, ನ್ಯೂ ಎಜುಕೇಷನ್ ಪಾಲಿಸಿ. ಅದರ ಉದ್ದೇಶವೇ ಆದಷ್ಟು ಅಫಿಲಿಯೇಟಿಂಗ್ ವ್ಯವಸ್ಥೆಯನ್ನು ಕಡಿಮೆ ಮಾಡಿಬಿಡಬೇಕು, ಕಡಿಮೆ ಮುಗಿಸೇ ಬಿಡಬೇಕು ಅಂತ. ಒಟ್ಟಾರೆ ಅವರು ಒಳ್ಳೆಯ ಸಂಸ್ಥೆಗಳಿಗೆ ಎನ್ಕರೇಜ್ ಮಾಡಿ ಅವನ್ನ ವಿಶ್ವವಿದ್ಯಾಲಯ ಮಟ್ಟಕ್ಕೆ ಅದನ್ನು ಅಪ್ಗ್ರೇಡ್ ಮಾಡುವ ಅಥವಾ ಮೇಲ್ದರ್ಜೆಗೊಳಿಸುವಂಥ ಕೆಲಸ ಮಾಡಬೇಕು ಅನ್ನುವಂಥದ್ದೇನೆ ಭಾರತ ಸರ್ಕಾರದ ಆಲೋಚನೆ ಆಗಿದೆ. ಉದ್ದೇಶ ಹೌದು. ಅದಾದ ಮತ್ತೇನು ಮಾಡುವಂಥದ್ದು ಯಾವುದಿಲ್ವಾ? ಮತ್ತೆ ಮಾಡೋದು ಡೆವಲಪ್ಮೆಂಟ್ ಮಾಡುವಂಥದ್ದು ಇಂಜಿನಿಯರಿಂಗ್ ಕಾಲೇಜ್ ಆಯಿತು, ಒಂದು ನೋಡೋಣ ಮುಂದೆ ನಮ್ಮ ಮೆಡಿಕಲ್ ಅವಕಾಶ ಆದರೆ ಖಂಡಿತ ಅದು ಮಾಡೋಣ. ಅದೊಂದು ಮಾಡ್ಬೋದಿತ್ತು. ಒಂದು ಸಂತೋಷ ರವಿಕುಮಾರ್, ನಿಮ್ಗೆ ಹೇಳ್ಬೇಕು, ನಾನು 95 ವರ್ಷದ ಇತಿಹಾಸ ನಮ್ಮ ಸಂಸ್ಥೆಗೆ. 1930ರಲ್ಲಿ ಆರಂಭ ಆದ್ದು. ಯಾರು ಆರಂಭ ಮಾಡಿಸಿರೋದು? ಇಬ್ಬರು ಹೆಣ್ಮಕ್ಳು, ಆನಂದಮ್ಮ ಸೀತಮ್ಮ ಅನ್ನುವಂಥ ಇಬ್ಬರು ಹೆಣ್ಮಕ್ಳು, ವಿದ್ಯಾವಂತ ಹೆಣ್ಮಕ್ಳು. 1930ರಲ್ಲಿ ಒಂದು 2 ಮಂಗಳೂರು ಹೆಂಚಿನ 2 ಕೊಠಡಿ ಕಟ್ಟಿ ನಾವು ಇರುವಂಥ ಈಗ ನಮ್ಮ ಶೇಷಾದ್ರಿಪುರ ಮೇನ್ ಕ್ಯಾಂಪ್ ಅಲ್ಲಿ ಒಂದು 20 ಮಕ್ಕಳು ದಾಖಲಿಸ್ಕೊಂಡು ಶಾಲೆ ಆರಂಭಿಸ್ತಾರೆ. ನೋಡಿ, ಅದಾಗೆ ಬೆಳೆದು ಈ ಮಟ್ಟಕ್ಕೆ ಇವತ್ತು ಬೆಳೆದು ನಿಂತಿದೆ. ಆ ಜಾಗ ಮೈಸೂರು ಮಹಾರಾಜರು ಆಗಿನ ಕಾಲದಲ್ಲಿ ಇವ್ರು ಮಾಡ್ತಾ ಇದ್ದಂಥ ಸೇವೆಗೆ ಪರಿಗಣಿಸಿ 43ನೇ ಇಸ್ವಿಯಲ್ಲಿ ಆ ಜಾಗವನ್ನು ಮುಫತ್ತಾಗಿ ಶೈಕ್ಷಣಿಕ ಕೆಲಸಕ್ಕಾಗಿ ಅಂತಲೇ ನಮಗೆ ಅದನ್ನು ಮಂಜೂರು ಮಾಡ್ತಾರೆ. ಇವತ್ತಿಗೂ ಕೂಡ ಅಂದರೆ ಸಾವಿರಾರು ಜನ ವಿದ್ಯಾರ್ಥಿಗಳು ಅಲ್ಲಿಂದ ಓದ್ಕೊಂಡು ಹೋದಂಥದ್ದು ನಾವು ಕಾಣ್ತೇವೆ. ನೋಡಿ, ಆ ಇಬ್ಬರು ಮಹಿಳೆಯರಿಗೆ ಇದ್ದದ್ದು ಏನಪ್ಪ ಆಸೆ ಅಂತಂದರೆ, ಅವರು ಒಳ್ಳೆಯ ಶಿಕ್ಷಣ ಕೊಡಬೇಕು, ಸದುದ್ದೇಶ, ಸದ್ಭಾವನೆ ಅಷ್ಟೇ. ಇವತ್ತು ಯಾವ ಮಟ್ಟಕ್ಕೆ ಅದು ಬೆಳೆದಿದೆ ಅನ್ನುವಂಥದ್ದು.
ಹಾಗಾಗಿ ಸ್ತ್ರೀ ಶಕ್ತಿ ಕೂಡ ನಮ್ಮ ಸಂಸ್ಥೆಯ ಹಿಂದೆ ಗಟ್ಟಿಯಾಗಿದೆ ಅಂತ. ಸರ್ ಅವ್ರ ಮನೆಯವ್ರು ಯಾರು ಇದ್ರು ಸರ್ ಈಗ? ಇದ್ದಾರೆ ಅಂದರೆ ಭಾಳ ಜನ ಎಲ್ಲ ಅಮೇರಿಕಾದಲ್ಲಿ ಅಲ್ಲಿ ಇಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಅವರು ಅಷ್ಟೇ ಇಲ್ಲಿ ಯಾರೂ ಇಲ್ಲ? ಇಲ್ಲ. ಇಷ್ಟೆಲ್ಲ ಜೋರು ಕಾರ್ಯಕ್ರಮ ನೀವು ಹೇಳಿದಂಗೆ ಸ್ತ್ರೀ ಶಕ್ತಿ ಹಿಂದೆಗಡೆ ಕೆಲಸ ಮಾಡ್ತಾ ಇದೆ. ಹಾಗಾಗಿದ್ದಾಯ್ತು ಸರ್. ನಾವು ನೆಕ್ಸ್ಟ್ ಮಾಡೋದಾರೆ ನಿಮ್ಮ ನೆಕ್ಸ್ಟ್ ಅಷ್ಟೇ ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜನ್ನು ಮಾಡೋದು. ಆಮೇಲೆ ಒಂದು ವಿಶ್ವವಿದ್ಯಾಲಯ ಮಟ್ಟಕ್ಕೆ ನಾವು ಅದನ್ನು ಸಂಸ್ಥೆಯನ್ನು ಬೆಳೆಸಬೇಕು ಅನ್ನೋದು ದೊಡ್ಡ ಯೋಚನೆ. ಅದಾದಮೇಲಿಂದ ಪ್ರಾಯಶಃ ಇನ್ನೂ ಇತರ ಜಿಲ್ಲೆಗಳಿಗೂ ಕೂಡ ಪಸರಿಸಿ ನಮ್ಮದು ಒಟ್ಟಾರೆ ಒಂದು ರಾಜ್ಯ ಮಟ್ಟದ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಗುಣಮಟ್ಟವನ್ನು ಕಾಯ್ದುಕೊಂಡು ಬೆಳೆಸಬೇಕು ಅನ್ನುವ ಉದ್ದೇಶ ನಾವು ಇಟ್ಕೊಂಡಿದ್ದೀವಿ. ಸರ್, ಗಾಂಧಿ ಸ್ಮಾರಕ ನಿಧಿ ಟ್ರಸ್ಟ್ ಇದೆಯಲ್ಲ, ಅದನ್ನ ಡೆವಲಪ್ಮೆಂಟ್ಸ್ ಏನು ಸರ್? ನೋಡಿ, ಮಹಾತ್ಮ ಗಾಂಧಿಯವರ ಹತ್ಯೆ ಆದ ನಂತರ ಮಹಾತ್ಮ ಗಾಂಧಿಯವರ ಸ್ಮರಣೆಯನ್ನು ಮಾಡಬೇಕು ಅನ್ನುವ ಉದ್ದೇಶದಿಂದ ನಮ್ಮ ಆಗಿನ ರಾಷ್ಟ್ರಪತಿಗಳಾದಂಥ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಸಭೆ ನಡೆಯುತ್ತೆ. ಅಲ್ಲಿ ಎಲ್ಲ ಆಗಿನ ಕಾಲದ ರಾಷ್ಟ್ರೀಯ ನಾಯಕರು, ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲರೂ ಕೂಡ ಸೇರಿ ಒಂದು ಚಿಂತನೆ ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರ ಜೀವನ ತತ್ವ ಸಂದೇಶಗಳನ್ನು ನಾವು ಜನರಿಗೆ ಮುಟ್ಟಿಸಬೇಕು, ಅದಕ್ಕೆ ಅದರದೇ ಆದಂಥ ಒಂದು ಸ್ವಾಯತ್ತ ಸಂಸ್ಥೆ, ಸ್ವಾತಂತ್ರ್ಯ ಸಂಸ್ಥೆ ಇರಬೇಕು ಅಂಥೇಳಿ, ಅದು ಜನರ ಸಂಸ್ಥೆ ಆಗಬೇಕು, ಸರ್ಕಾರದ ಸಂಸ್ಥೆ ಆಗಬಾರದು ಅನ್ನುವ ಉದ್ದೇಶದಿಂದ ಆ ಒಂದು ದೇಣಿಗೆಯನ್ನು ಕಲೆಕ್ಟ್ ಮಾಡಲೇಬೇಕು ಅಂಥೇಳಿ ತೀರ್ಮಾನ ಮಾಡ್ತಾರೆ. ಅದನ್ನೇ ಸ್ಮಾರಕ ನಿಧಿ ಅಂತ. ಅದು ಇಡೀ ದೇಶದಲ್ಲಿ ಶ್ರೀಸಾಮಾನ್ಯರಿಂದ 1 ಆಣೆ 2 ಆಣೆ 3 ಆಣೆ, ಈಗ ಆಣೆ ಅಂದರೆ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ, ಅಲ್ಲಿಂದ ₹1 ₹2 ಕೊಟ್ಟವರು, ₹3 ಕೊಟ್ಟವರು ಇದ್ದಾರೆ. ಅಂಥ ಶ್ರೀಸಾಮಾನ್ಯನ ಬಂದಂಥ ಹಣವನ್ನು ಎಲ್ಲ ಕಡೆ ಶೇಖರಿಸಿ ಆಯಾ ರಾಜ್ಯಗಳಲ್ಲಿ ಕಲೆಕ್ಟ್ ಆದಂಥ ಅಮೌಂಟನ್ನು ಅಲ್ಲೇ ಸ್ಮಾರಕ ನಿಧಿ ಅಂತ ಸ್ಥಾಪಿಸಿ ಇವತ್ತು ಅವೆಲ್ಲವೂ ಕೂಡ ಕೆಲಸ ಮಾಡ್ತಾ ಇರುವಂಥದ್ದು. ಕರ್ನಾಟಕದಲ್ಲಿ ಕೂಡ ಆ ಕಾಲದಲ್ಲಿ ಶೇಖರಣೆಗೊಂಡಂಥ ಆ ಹಣದಿಂದಲೇ ನಮ್ಮ ಗಾಂಧಿ ಭವನ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸೊ ಇದರ ಉದ್ದೇಶ ಆದರೂ ಇಷ್ಟೇ, ಯುವಕರಿಗೆ ಗಾಂಧಿ ಅವರ ತತ್ವ ಆದರ್ಶಗಳನ್ನು ಪರಿಚಯಿಸಿ ಅವರನ್ನು ದೇಶದ ಕಡೆ ಅವರು ಆಲೋಚನೆ ಮಾಡಬೇಕು, ಅವರೆಲ್ಲ ಅವ್ರ ದೇಶಕ್ಕೆ ಅರ್ಪಿತ ಸೇವೆ ಮಾಡಬೇಕು ಅನ್ನುವ ಆ ದೃಷ್ಟಿಯಿಂದ ಈ ಸಂಸ್ಥೆ ಮಾಡ್ತಾ ಬಂದಿದೆ. ಬಹಳ ವರ್ಷಗಳ ಕಾಲದಿಂದ ನಮ್ಮ ಹಿರಿಯರಾದಂಥ ತುಂಬ ಜನ ಹಿರಿಯರು, ಬೆಳಗುಂಬ ನಾರಾಯಣಪ್ಪನವರು ಇರ್ಬೋದು, ಸರ್ದಾರ್ ವೆಂಕಟರಾಮಯ್ಯನವರು, ಡಾಕ್ಟರ್ ಓ ಶ್ರೀನಿವಾಸಯ್ಯನವರು, ಕಡಿದಾಳ್ ಮಂಜಪ್ಪನವರು, ಹೀಗೆ ಅನೇಕ ಹಿರಿಯರು ಈ ಸಂಸ್ಥೆಯನ್ನು ಕೈ ಹಿಡಿದು ನಡೆಸಿರುವಂಥದ್ದನ್ನು ನಾವು ನೋಡ್ತೇವೆ. ಮುಖ್ಯವಾಗಿ ನಮ್ಮ ಗಾಂಧಿ ಭವನದ ಉದ್ದೇಶ, ನಾನು ವಿದ್ಯಾರ್ಥಿಯಾಗಿದ್ದಾಗ ಇದ್ದಿದ್ದು ಪ್ರಕಟಣೆಗಳು. ಆಗ ಪುಸ್ತಕಗಳನ್ನು ಅತ್ಯಂತ ಕಡಿಮೆ ಬೆಲೆಯಲ್ಲಿ, ಎಟುಕುವ ಬೆಲೆಯಲ್ಲಿ ಶ್ರೀಸಾಮಾನ್ಯನಿಗೆ ಹಂಚುವಂಥ ನಿಟ್ಟಿನಲ್ಲಿ ಗಾಂಧಿ ವಿಚಾರಗಳನ್ನು ತಿಳಿಸುವಂಥ ಪ್ರಕಟಣೆಗಳು ನಾವು ಹೆಚ್ಚು ಮಾಡ್ತಾ ಬಂದಿದ್ದು. ಈಗ ನಮಗೆ ಒಂದು ಅವಕಾಶ ಏನಪ್ಪ ಅಂತಂದರೆ NSS ಜೊತೆಯಲ್ಲಿ ನಾವು ಜೋಡಿಸ್ಕೊಂಡಿದ್ದು ನಾವು ಯುವಕರಿಗೆ ಶಿಬಿರಗಳನ್ನು ಮಾಡುವ ಮೂಲಕ ಗಾಂಧಿ ಪ್ರಣೀತ ಶಿಬಿರಗಳನ್ನು ಮಾಡುವಂಥ ಅವಕಾಶ ಕೂಡ ಇವತ್ತು ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಯುವಕರೊಂದಿಗೆ ಕೆಲಸ ಮಾಡ್ತಾ ಇದ್ದೇವೆ. ಹೆಚ್ಚು ಜನ ಇದರ ಬಗ್ಗೆ ಆಸಕ್ತಿ ಕೂಡ ವಹಿಸ್ತಾ ಇದ್ದಾರೆ, ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಹಾಗಾಗಿ ಗಾಂಧಿ ವಿಚಾರ ಉಳಿಬೇಕು, ಸತ್ಯ ಅಹಿಂಸೆ ಈ ತತ್ವ ಇಡೀ ಜಗತ್ತಿಗೆ ಬೇಕು. ಹಾಗಾಗಿ ನಮ್ಮ ಯುವಕರು ಆ ನಿಟ್ಟಿನಲ್ಲಿ ಸ್ವಲ್ಪ ಆಲೋಚನೆ ಮಾಡಿ ತಮ್ಮ ಬದುಕನ್ನು ರೂಪಿಸಿಕೊಂಡ್ರೆ ದೇಶಕ್ಕೆ ದೊಡ್ಡ ಆಸ್ತಿ ಆಗಬಲ್ಲರು ಅನ್ನುವಂಥ ನಂಬಿಕೆ ನಮ್ಮದೆಲ್ಲ. ಈ ಪ್ರಾಣಿ ಹಿಂಸೆ ಸಂಬಂಧಪಟ್ಟಂಗೆ ಮಾಡಿದ್ರೆ ಸತ್ತ ಪ್ರಾಣಿಗಳನ್ನ ಕೊಲ್ಲುವಂಥದ್ದು ಅದು ಇದು ಮಾಡ್ತಿರ್ತಾರಲ್ಲ? ಅಲ್ಲ, ಮೂಲತಃ ನಾನು ಪ್ರಾಣಿಗೆ ಅಂತ ಪ್ರತ್ಯೇಕವಾಗಿ ನಾವೇನೂ ಮಾಡಿಲ್ಲ. ಆದರೆ ಎಲ್ಲೇ ಆಗಲಿ ಹಿಂಸೆ ಆಗಬಾರ್ದು ಅನ್ನುವ ಧೋರಣೆ, ಅದು ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು. ನೋಡಿ, ನಮ್ಮ ಸಸ್ಯಕುಲ, ಪ್ರಾಣಿಕುಲ, ಮನುಷ್ಯಕುಲ ಎಲ್ಲವೂ ಕೂಡ ಸಾಮರಸ್ಯದಿಂದ ಬದುಕಿದರೆ ಮಾತ್ರ ನಾವೆಲ್ಲರೂ ಕೂಡ ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯ. ಅದರಿಂದ ಒಂದೊಂದು ರೀತಿ ಈ ಹಿಂಸೆ ಅನ್ನುವಂಥದ್ದು ನಮ್ಮ ಪ್ರಕೃತಿಯ ನಿಯಮ ಅಲ್ಲ, ಅದು ವಿರೋಧವಾದಂಥದ್ದು. ನಾವು ಪ್ರಕೃತಿಗೆ ನಾವು ಹೊಂದಿಕೊಂಡು ಬದುಕ್ತೇವೆಯೋ, ಎಷ್ಟು ನಾವು ಅದಕ್ಕೆ ಹಾನಿ ಮಾಡದೆ ಬದುಕ್ತೇವೆಯೋ. ಇವತ್ತು ನೋಡಿ, ಅಭಿವೃದ್ಧಿ ಹೆಸರಿನಲ್ಲಿ ಆಗ್ತಾ ಇರುವಂತಹ ಎಷ್ಟು ಅನ್ಯಾಯಗಳಾಗ್ತಾ ಇದೆ ಅನ್ನುವಂಥದ್ದು. ಗಾಂಧೀಜಿಯವರು ಅದನ್ನೇ ಹೇಳಿದ್ದು, ಡೆವಲಪ್ ವಿದೌಟ್ ಹರ್ಟಿಂಗ್ ನೇಚರ್ ಆ್ಯಂಡ್ ಕಲ್ಚರ್. ಮರಗಳು ಕಡಿಯುವಂಥದ್ದು, ಮರ ಕಡಿಯೋದು ಆಗೋದು ಒಂದು. ಆಮೇಲೆ ನಿಮ್ಮ ಪ್ರಕೃತಿನ ನೀವು ನಾಶ ಮಾಡಿ ನೀವೆಲ್ಲಿ ಬದುಕ್ತೀರಿ? ಮೆಟ್ರೋಗೆ ಮರ ಕಡಿಲೇಬೇಕಲ್ಲ, ಏನು ಮಾಡ ಸರ್? ಅಲ್ಲ, ಅದು ನಾನು ಹೇಳೋದಾಗಲ್ಲ. ಅದು ಈಗ ನೀವು ಒಂದು 100 ಮರ ಕಡಿತೀರಿ ಅಂದರೆ ಒಂದು 1000 ಮರ ನೆಡುವಂಥ ಕೆಲಸ ಮಾಡಲೇಬೇಕು. ಅದು ಆ ಕೌಂಟರ್ ಬ್ಯಾಲೆನ್ಸ್ ನಾವು ಮಾಡಲೇಬೇಕಾಗ್ತದೆ. ಅದು ಇಲ್ಲದೇ ಆದರೆ ಆಗೋದಿಲ್ಲ. ಇದು ದಿಸ್ ಡಿಬೇಟ್ ಬಿಟ್ವೀನ್ ಯಾವುದು ಎನ್ವೈರ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್, ಇದು ಭಾಳ ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಆದರೆ ನಾವು ಎಲ್ಲೋ ಒಂದು ಕಡೆ ಸಮತೋಲನ ಕಳ್ಕೊಳ್ಳದ ರೀತಿಯಲ್ಲಿ ನಾವು ಡೆವಲಪ್ಮೆಂಟನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸರ್, ಎಲ್ಲ ಜಿಲ್ಲೆಗಳಲ್ಲೂ ಇದೆ ಸರ್ ಗಾಂಧಿ ಸ್ಮಾರಕ. ಇವಾಗ ನಮ್ಮ
ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅವ್ರ ಹಿಂದಿನ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಾವು ಒಂದು ಕೋರಿಕೆ ಇಟ್ಟು ಅವ್ರ ಮುಂದೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಗಾಂಧಿ ಭವನ ಆಗಬೇಕು ಅಂತ ಅವರು ಆ ಒಂದು ಪ್ರಸ್ತಾವನೆಯನ್ನು ಒಪ್ಪಿ 90 ಕೋಟಿ ರೂಪಾಯಿಗಳನ್ನು ಅವರು ರಿಲೀಸ್ ಮಾಡಿದರು. ಒಂದೊಂದು ಜಿಲ್ಲೆಗೆ 3 ಕೋಟಿ ಅಂತೆ. ಈಗ ಸುಮಾರು 21 ಜಿಲ್ಲೆಗಳಲ್ಲಿ ಗಾಂಧಿ ಭವನಗಳು ನಿರ್ಮಾಣ ಆಗಿದ್ದಾವೆ. ಇನ್ನು ಕೆಲವು ಕಡೆ ಕೆಲಸ ನಡೀತಿದೆ, ಇನ್ನು ಕೆಲವು ಕಡೆ ಕೆಲಸ ಆಗಿಲ್ಲ, ಜಾಗ ಕೂಡ ಐಡೆಂಟಿಫೈ ಮಾಡಬೇಕಾಗಿದೆ. ಹಾಗಾಗಿ ಒಟ್ಟಾರೆ ಪ್ರಾಯಶಃ ದೇಶದ ಯಾವ ರಾಜ್ಯದಲ್ಲೂ ನೀವು ನೋಡೋದಿಲ್ಲ, ಪ್ರತಿ ಜಿಲ್ಲೆಯಲ್ಲೂ ಗಾಂಧಿ ಭವನದ ಒಂದು ನಿರ್ಮಾಣದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಇದಾದರೆ ಏನು ಅಂತಂದರೆ ಗಾಂಧಿ ಭವನಗಳು ಒಂದು ರೀತಿಯ ಎಲ್ಲ ಶ್ರೀಸಾಮಾನ್ಯನ ಎಲ್ಲ ಜನರ ಒಂದು ಭೇಟಿಯಾಗುವಂಥ ಒಂದು ಜಾಗ ಆಗಬೇಕು. ತಮ್ಮ ಸಮಸ್ಯೆಗಳನ್ನು ಸರ್ಕಾರದೊಂದಿಗೆ ಹಂಚಿಕೊಳ್ಳೋದಿರ್ಬೋದು, ಅಥವಾ ಸಾರ್ವಜನಿಕರೊಂದಿಗೆ ಅಭಿಪ್ರಾಯ ಸೃಷ್ಟಿಸೋದಕ್ಕಿರ್ಬೋದು, ಎಲ್ಲದಕ್ಕೂ ಕೂಡ ಅದೊಂದು ಕೇಂದ್ರ ಆಗಬೇಕು ಅನ್ನುವ ದೃಷ್ಟಿಯಿಂದ ಇವತ್ತು ಗಾಂಧಿ ಭವನಗಳು ಎಲ್ಲ ಕಡೆ ಆಗ್ತಾ ಇದ್ದಾವೆ. ಅಲ್ಲಿ ಏನೇನು ಆಕ್ಟಿವಿಟೀಸ್ ನಡೀತದೆ ಸರ್? ಜಿಲ್ಲಾ ಕೇಂದ್ರಗಳಲ್ಲಿ ಮೇಜರ್ ಆಕ್ಟಿವಿಟೀಸ್ ಅಂತಂದರೆ ಗಾಂಧಿ ವಿಚಾರ ಪ್ರಚಾರ ಪಡಿಸ ಅದೇ ಮುಖ್ಯವಾಗಿ ಇರ್ತಕ್ಕಂಥದ್ದು. ಈಗ ಅಲ್ಲಿಯ ಕಟ್ಟಡಗಳಲ್ಲಿ ಗಾಂಧಿ ಪ್ರದರ್ಶಿಕೆಗಳು, ಎಕ್ಸಿಬಿಷನ್ ಮಾಡುವಂಥದ್ದು, ಆಮೇಲೆ ಗಾಂಧಿ ಸಾಹಿತ್ಯವನ್ನು ಅಲ್ಲಿ ಒದಗಿಸುವಂಥದ್ದು, ಅಲ್ಲಿ ಮಳಿಗೆಗಳನ್ನಿಟ್ಟು ಮಾಡುವಂಥದ್ದು, ಆಮೇಲೆ ಸಭೆ ಸಮಾರಂಭಗಳು, ಆಮೇಲೆ ಕಮ್ಮಟಗಳು, ವಿಚಾರಗೋಷ್ಠಿಗಳು, ಸಮ್ಮೇಳನಗಳು, ಈ ರೀತಿಯಾದಂಥ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದ ಮಟ್ಟದಲ್ಲೂ ಕೂಡ ಎಲ್ಲ ಜನರಿಗೂ ಕೂಡ ಎಟಕುವ ರೀತಿಯಲ್ಲಿ ಮಾಡುವಂಥದ್ದು. ಆಮೇಲೆ ಜಿಲ್ಲೆಯಲ್ಲಿ ಓದುವಂಥ ಮಕ್ಕಳೆಲ್ಲರೂ ಕೂಡ ಗಾಂಧಿ ಭವನಕ್ಕೆ ಭೇಟಿ ಕೊಡುವಂಥ ಅವಕಾಶ, ಮಕ್ಕಳಿಗೆ ಬೇಕಾಗಿರುವಂಥ ಕಾಲೇಜಿನ ಮಕ್ಕಳಿಗೆ ಬೇಕಾಗಿರುವಂಥ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಒಟ್ಟಾರೆ ಗಾಂಧಿ ವಿಚಾರ ಮುಟ್ಟಿಸುವಂಥ ಒಳ್ಳೆ ದೊಡ್ಡ ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ ಸರ್. ಅಲ್ಲಿ ಈಗ ಸ್ವತಂತ್ರ ಹೋರಾಟಗಾರ ಇದಾರೋ ಗೊತ್ತಿಲ್ಲ, ಇದಾರ ಸರ್ ಟೋಟ್ಲಿ? ನನ್ನ ಅಂದಾಜಿನಲ್ಲಿ ಈಗ ಯಾರೂ ಇರ್ಲಿಕ್ಕೆ ಸಾಧ್ಯ. ಇದ್ದರೆ ಎಲ್ಲೋ ಅಪರೂಪ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಯಾಕಂದರೆ 47ನೇ ಇಸ್ವಿಯ ಹೊತ್ತಿಗೆ ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ಬೇಕಾದ್ರೆ ಅವರು ಮಿನಿಮಮ್ 20-25 ವರ್ಷ ಆಗಿರಬೇಕಲ್ಲ. ಅದರಿಂದ ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅಂದ್ಕೊಳ್ಳೋದು. ಹಾಗೂ ಏನಾದರೂ ಒಬ್ಬರು ಇಬ್ಬರು ಮಾಡಿರೋರು ಇದ್ದರೆ ಗೌರವಿಸುವಂಥ ಕೆಲಸ ನಡೆದಿದೆಯಾ? ಅದು ಬಹಳ ಅವಿರತವಾಗಿ ನಮ್ಮ ಗಾಂಧಿ ಭವನದ ವತಿಯಿಂದ ಆಗಿದೆ. ನಾವು ಎಷ್ಟೋ ಜನ ಪಾಪ ಮನೆಗಳಲ್ಲೇ ಇದ್ದು ಅವ್ರ ಕೈನಲ್ಲಿ ಮನೆಯಿಂದ ಹೊರಗೂ ಬರೋಕ್ಕಾಗದಂಥ ಸಂದರ್ಭಗಳಲ್ಲಿ ನಾವೇ ಅಲ್ಲಿಗೆ ಹೋಗಿ ಅವರನ್ನು ಗೌರವಿಸಿ ಗಾಂಧಿ ಭವನದ ಪರವಾಗಿ ಬಂದಿದ್ದು ಹಲವು ಇತ್ತೀಚಿನ ಒಂದು 10 ವರ್ಷಗಳಿಂದ ಅನೇಕ ನಿದರ್ಶನಗಳಿವೆ. ಒಟ್ಟಾರೆ ಇದ್ದಾರೆ ಕೆಲವರು ಇದ್ದಾರೆ, ಬಟ್ ಬಹುತೇಕ ಜನ ಯಾರೂ ಇಲ್ಲ. ಸರ್ಕಾರ ನೆರವು ಯಾವುದು ಬಂದಿರೋದಂದ್ರೆ ಅದು ಅಮೌಂಟ್ ಕೊಟ್ಟಿರುವಂಥದ್ದು ಅಷ್ಟೇ. ಸರ್ಕಾರ ನೆರವು ಬಂದಿರುವಂಥದ್ದು ಅಲ್ಲ. ಈಗ ಅವರೇ ಇಲ್ವಲ್ಲ, ಈ ನೆರವು ಪ್ರಶ್ನೆಯಲ್ಲಿ ಬಂತು. ಗಾಂಧಿ ಭವನ ನಿರ್ಮಾಣ ಮಾಡೋಕ್ಕಾರೆ ಕನಿಷ್ಠ ಪ್ರಚಾರ ಮಾಡಲಿಕ್ಕೆ ಈ ರೀತಿ ಅನ್ಲಿಕ್ಕೆ ಅಲ್ಲ. ಅದಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರೇ ಬೇಕಾಗಿಲ್ಲ. ಗಾಂಧಿ ಬಗ್ಗೆ ಪ್ರೀತಿ ಇರುವಂಥವ್ರು ಯಾರು ಬೇಕಾದರೂ ಆಗ್ಬೋದು, ಯಾರು ಬೇಕಾದರೂ ಸೇರಿಕೊಂಡು ಆ ಕೆಲಸವನ್ನು ಮುಂದುವರಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದುವರೆಗೂ ನಮ್ಮ ಜೊತೆ ಬಂದು ತಮ್ಮೆಲ್ಲ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ವೀಕ್ಷಕರೇ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿ ತಮ್ಮನ್ನು ಭೇಟಿ ಮಾಡ್ತೀವಿ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.